ಇವತ್ತು ನೈಟು ಪೋರ್ಟ್ಗೆ ವೆಪನ್ಸ್ ಬರುತ್ತೆ, ನಮ್ಮವ್ರನ್ನ ಕಲೆಕ್ಟ್ ಮಾಡ್ಕೊಳಕ್ಕೆ ಹೇಳು. ಓಕೆ ಓಕೆ ಬಾ. ಅವ್ವ ಏ ಬೇಡ ನಿಂದ್ರು. ಅಯ್ಯವ್ವ ಕಾಲೆಲ್ಲ ನೋವಾಕತ್ತಲ್ಪ. ಇವ್ನು ಮತ್ತೆ ಗೋವಾ ತೋರ್ಸಕ್ತಾನೆ. ಇಲ್ರಿ ಏ ನಿಂದ್ರು ಅಪ್ಪ. ಪೆಟ್ರೋಲ್ ಊರು ಅಕ್ಕ ಇಲ್ಲ ಇವನ್ ಜೊತೆ ಬಂದ. ಏ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ತಿರುಗಾಡ್ಸಕತ್ತಿಲ್ಲ. ಎಲ್ಲಿಗ್ಲಿ? ಎಲ್ಲೂ ಇಲ್ಲ, ಸುಮ್ನೆ. ಹುಚ್ಚಿಡ್ದತ್ ಬಿಡ್ ನೀನು. ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಹುಚ್ಚರಂಗ್ ಓಡಾಡ್ಕೊಂಡೆ. ಏನ ಏನಪ್ಪ ಮುನ್ನಡಿ. ಏನ ನೆನಪು ಬಂತೇನಪ್ಪ? ಏನಿಲ್ಲ. ಅವ್ರಿಬ್ರು ಲವ್ ನೋಡಿ ನಿನಗೇನ ನೆನಪು ಬಂತೇನ ಅನ್ಕೊಂಡೆ. ಲವ್ ಅಂದ್ರೆ ಏನಂತ ಗೊತ್ತಾ ನಿಂಗೆ? ಯಾಕ ಮಾಡಬಾರ್ದ? ನಾ ಅದ್ರೊಳಗ ಜಿಗ್ಯಾಕತ್ತೇನು? ನೀನ್ ಲವ್ ಮಾಡ್ತಿದ್ಯಾ? ಫುಲ್ ಮನಸಾರೆ ಮಾಡಕತ್ತೀನಿ. ಆಯ್ತು ಹೇಳು. ಈ ರ್ಯಾಂಬೋ ಮನಸ್ಸು ಒಂದು ಬ್ಯೂಟಿಫುಲ್ ಆಗಿರೋ ಹುಡುಗಿ ಚೋರಿ ಮಾಡಿದ ದಿನಗಳವು. ಕೇರ್ ಆಫ್ ಫುಟ್ಪಾತ್ ಆಗಿದ್ದೆ. ನೋಡಿದ್ರೇನೆ ಗೊತ್ತಾಗುತ್ತೆ. ಇಲ್ಲಿಂದ ಕರೆಕ್ಟಾಗಿ 1 ವರ್ಷ ಹಿಂದೆ ಹೋದ್ರೆ ತಿನ್ನಾಕ ಉಣ್ಣಾಕ ಏನೂ ಇಲ್ಲ. ಬಿಸಿಲು ಬ್ಯಾರೆ. ಕಿಸೆದಾಗ ನೋಡಿದ್ರೆ 10 ರೂಪಾಯಿ. ಮಸಾಲೆ ದೋಸೆ ರೇಟ್ ನೋಡಿದ್ರೆ 28 ರೂಪಾಯಿ. 10 ರೂಪಾಯಿ ಇಟ್ಕೊಂಡು ಏನು ಮಾಡೋದು ಅಂತ ಹೊಂಟಿದ್ದಪ್ಪ. ಭಾಳ ಬಿಸಿಲು. ಒಂದು ಸೈಬರ್ ಕಾಫಿ ನೋಡಿ AC ಯಾಕೆ ತೊಗೋಬಾರ್ದು ಫ್ರೀಯಾಗಿ ಅಂಥೇಳಿ ಕಿಸೆಗೆ ಇದ್ದಿದ್ದು 10 ರೂಪಾಯಿ ತೊಗೊಂಡು ಸೈಬರ್ ಒಳಗೆ ಎಂಟ್ರಿ ಆದ್ನಪ್ಪ. ತಣ್ಣಗೆ AC ಬರಾಕತ್ತಿತ್ತು. ಭಾಳ ಶೆಕಿ ಬೇರೆ, ಬಿಸಿಲು ಬೇರೆ, ಹಸು ಬೇರೆ ಆಗಿತ್ತು. ಏನು ಮಾಡೋದು ಗೊತ್ತಾಗಿರ್ಲಿಲ್ಲಪ್ಪ. ಜೀವನ ಅಷ್ಟು ಬೇಸರ ಆಗ್ಬಿಟ್ಟಿತ್ತು ನೋಡಿ ನನಗೆ ಅವತ್ತು. ಭಾಳ ಬೇಸರ ಆಗಿರೋ ಟೈಮ್ ಒಳಗೆ ಬದುಕೋದು ಹೆಂಗಂತೂ ಕೂಡ ಯೋಚನೆ ಮಾಡಕತ್ತಿದ್ದೆ. ಒಂದೊಂದು ದಿನದ ಊಟದ್ದು ಕಷ್ಟ ಆಗಿತ್ತು. ಕೈ ತೆಗಿಯೋ ಪ್ಲೀಸ್ ಕಣೆ. ಹಿಂಗೆ ಕುಂತಾಗ ಬಾಜುನ್ಯಾಗ ಇಬ್ರು ಲವರ್ಸ್ ಕುಚ್ಚು ಕುಚ್ಚು ಅನ್ಕೊಂಡು ಕುಂತಿದ್ರು. ಅಂತ ಅದೃಷ್ಟ ನನಗೆಲ್ಲಿ ಅನ್ಕೊಂಡೆ. ಸರಿ ಒಳಗೆ ಬರೋದು ಬಂದ್ಬಿಟ್ಟೆ. AC ಫ್ರೀ ತೊಗೊಂಡು ಹೋದ್ರೆ ಹೊರಗೆ ಬೈತಾನೆ ಹೋನಾರ್ ಅಂಥೇಳಿ ಫೇಸ್ಬುಕ್ ಓಪನ್ ಮಾಡೇ ಬಿಟ್ಟೆ. ಅಲ್ಲಿ ನೋಡಿದ್ರೆ ಯಾವುದೋ ಒಂದು ಹುಡುಗಿದ ರಿಕ್ವೆಸ್ಟ್ ಬಂದಿತ್ತು, ನನ್ನ ಫ್ರೆಂಡ್ ರಿಕ್ವೆಸ್ಟ್. ಸರಿ ನಾನು ಚಾಟ್ ಮಾಡೋಣ ಅಂಥೇಳಿ ಆಕಿಗೊಂದು ಹಾಯ್ ಅಂತ ಕಳಿಸ್ದೆ. ನೋಡೋದ್ರು ಒಂದು ಬ್ಯೂಟಿಫುಲ್ ಆಗಿರೋ ಹುಡುಗಿ, ಆಕಿನ ಶೈಲು ಹಾಯ್ ಅಂತ ಕಳಿಸಿದ್ಲು. ಸರಿ ಆಗಿದ್ದಾಗಲಿ ಅಂಥೇಳಿ ಹಿಂಗೆ ನಮ್ಮದು ಆಕಿದು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಯ್ತು. ಭಾಳ ರೊಕ್ಕ ಇರೋಕ್ಕೆ ಅಂತ ಗೊತ್ತಾಯ್ತು ನನಗೂ. ಅದಕ್ಕೆ ಒಂದು ಸ್ಟೋರಿ ಕ್ರಿಯೇಟ್ ಮಾಡಿ ನನಗೂ ಇಬ್ಬರು ತಂಗಿದಿರೋದಾರೆ, ನಾನು ಭಾಳ ಕಷ್ಟದಾಗದೀನಿ, ಅವ್ರಿಗೆ ಓದ್ಸಾಕತ್ತೀನಿ ಅಂತ ಹೇಳಿ ಒಂದು ಮೆಸೇಜ್ ಕಳಿಸ್ದೆ. ಅಲ್ಲಿಂದ ಒಂದು ರಿಪ್ಲೈ ಬಂತು, ನಾನು ನಿನ್ಗೆ ಹೆಲ್ಪ್ ಮಾಡ್ತೀನಿ, ಮೀಟ್ ಮಾಡ್ತೀನಿ ಅಂತ. ಆ 10 ರೂಪಾಯಿ ನನ್ನ ಜೀವನಾನ ಚೇಂಜ್ ಮಾಡಿಬಿಡ್ತಾವಂತ. ಯಾವಾಗ ಆಕೆ ಮೀಟ್ ಮಾಡ್ತಾಳೆ ಅನ್ನೋ ಅವತ್ತಿನ ದಿನದಷ್ಟು ಖುಷಿ ನನಗೆ ಯಾವತ್ತೂ ಇರಲಿಲ್ಲ. 10 ರೂಪಾಯಿಂದ ಸ್ಟಾರ್ಟ್ ಆಗಿದ್ದು ನನ್ನ ಲವ್ ಸ್ಟೋರಿ ಹ್ಯಾಪಿಯಾಗಿ ಸಾಕಾಕತೈತಿ. ಇದ್ರಲ್ಲಿ ಲವ್ ಎಲ್ಲಿದೆ? ಇನ್ನೂ ಮಠ ಇರಲಿಲ್ಲ, ಈಗ ಎಂಟ್ರಿ ಆಗೈತಿ. ಬಾ. ಎಲ್ಲಿಗೆ? ಮುಂದೆ ನಡೀಪ ಹೇಳ್ತೀನಿ. ಸರಿ, ಆ ಹುಡುಗಿ ಎಂಟ್ರಿ ಎಲ್ಲಾಯ್ತು? ಹಾ ಈಗ ನೀನು ನನ್ನ ಸ್ಟೋರಿ ಒಳಗೆ ಕರೆಕ್ಟಾಗಿ ಎಂಟ್ರಿ ಆಗಿ ಹಂಗ ಫಾಲೋ ಮಾಡಿ. ನಾನು ಆಗ್ತಾ ಇಲ್ಲ, ನೀನೇ ಫಾಲೋ ಮಾಡಿಸ್ತಿದ್ಯಾ. ನನ್ನ ಸಲುವಾಗಿ ಮೊದಲನೇ ಸಲ ಬೀಚ್ ಒಳಗೆ ಹೆಜ್ಜೆ ಇಟ್ಲು ನನ್ನ ಶೈಲು. ಅವಳು ಇಟ್ಟಿಲ್ಲ, ನೀನೇ ಇಡ್ಸಿದ್ಯಾ. ಆಕಿ ಹೆಜ್ಜೆ ನನ್ನ ಹೃದಯದ ಮೇಲೆ ಇಟ್ಲು. ಅವಾಗಿಂದ ಲವ್ ಸ್ಟಾರ್ಟ್ ಆಯ್ತು. ಎಲ್ಲಪ್ಪ ಆಕಿ ಫೇಸ್ಬುಕ್ ಒಳಗೆ ಫೇಕ್ ಫೋಟೋ ಹಾಕ್ಬಿಟ್ಲಾ. ಹುಬ್ಳಿ ರ್ಯಾಂಬೋ ನೀವೇ ತಾನೇ? ನಾನರಿ. ಐ ಆಮ್ ಶೈಲು. ಹಾಯ್, ನೈಸ್ ಟು ಮೀಟ್ ಯು. ಇವಾಗ ನಂಬ್ತೀರಾ ಫೇಸ್ಬುಕ್ ನಲ್ಲಿರೋದು ಫೇಕ್ ಫೋಟೋ ಅಲ್ಲ ಅಂತ?
ಐ ಆಮ್ ರಿಯಲಿ ಸಾರಿ ರೀ. ನನಗೆ ನಂಬಕ್ಕಾಗ್ತಾ ಇಲ್ರಿ. ನನ್ನ ಕಣ್ಣು ಮುಂದೆ ನೀವು ನಿಂತೀರಿ. ಅಷ್ಟೊಂದು ಚೆನ್ನಾಗಿದ್ದೀನಿ. ಎಷ್ಟು ಚಂದದಿರಿ. ಆಗ್ತಾ ಇಲ್ಲ ಬಿಡ್ರಿ, ಹೇಳಕ್ ಆಗ್ತಾ ಇಲ್ಲ. ಹೊಟ್ಟೆಗೆ ಊಟ ಇಲ್ಲಲ್ರಿ, ನಾಲ್ಗೆ ತಿರ್ಗಾಕತ್ತಿಲ್ಲ. ಅಯ್ಯೋ, ಇನ್ನು ಊಟ ತಿಂದಿಲ್ವಾ? ಇಲ್ರಿ, ಕಿಸೆಯೊಳಗಿದ್ದಿದ್ದ 10 ರೂಪಾಯಿ ನಿಮ್ಮನ್ನ ಪರಿಚಯ ಮಾಡ್ಕೊಳಕ ಖಾಲಿ ಆತ. ಇನ್ನು ಊಟಕ್ಕೆ ಎಲ್ಲಿಂದ ಬರ್ಬೇಕ್ರಿ? ಇಲ್ರಿ. ಓ ಹೌದಾ? ರೊಕ್ಕ ತಗೊಳ್ಳಿ, ಹೋಗಿ ಊಟ ಮಾಡಿ. ಈ ರೊಕ್ಕ ನಂಗ್ರಿ? ಬ್ಯಾಡ್ ಬಿಡ್ರಿ, ಬ್ಯಾಡ್ರಿ. ಇದು ಮನಿ ಅಂತ ತಿಳ್ಕೊಬೇಡಿ, ಇದು ನನ್ನ ಗಿಫ್ಟ್ ಅಂತ ತಿಳ್ಕೊಳ್ಳಿ. ಫೇಸ್ಬುಕ್ ವರ್ಕೌಟ್ ಆತ, ಇನ್ಮೇಲೆ ಶೈಲಿನ ಸ್ಪಾನ್ಸರ್. ಹಲೋ, ಏನಾಗ್ ಫ್ರೀಸ್ ಆದ್ರಿ? ಹೋಗಿ ತಿಂಡಿ ತಿನ್ ಬನ್ನಿ. ನಿಮ್ ಋಣ ಹೆಂಗ್ ತೀರ್ಸ್ಬೇಕಂತ ನನಗ ಗೊತ್ತಾಗ್ತಾ ಇಲ್ರಿ. ಈ ಋಣ ತೀರ್ಸಿದ್ರು ತೀರಲ್ಲ. ಒಂದ್ ನಿಮಿಷ ಇರಿ. ಕಾರ್ಡ್. ಮೈ ಕಾರ್ಡ್. ಈ ಕಾರ್ಡ್ ನಿಮ್ದ್ರಿ? ಹೌದು, ನಂದೆ. ಮತ್ತೆ ಯಾವಾಗ ಸಿಗುದ್ರಿ? ಫೋನ್ ಮಾಡಿದಾಗ. ಬಾಯ್. ಎರಡನೇ ದಿವಸ ಮತ್ತೆ ಕಾಲ್ ಮಾಡಿದೆ ಶೈಲು. ಯಾಕೆ? ATM ಕಾರ್ಡ್ ಇರೋದು ಏನಕ್ಲಿ? ಉಜ್ಜಕ್ಕೆ. ಶೈಲಿನೇ ಅಲ್ವೇನ್ಲಿ ನಂದು ATM ಕಾರ್ಡ್. ಅದಕ್ಕೆ ಡೈಲಿ ಮೀಟ್ ಮಾಡ್ತೀನಿ ಆಕಿಗೆ. ಹಂಗ ಇನ್ನೊಂದ್ಸತಿ ಏನಾತಪ್ಪ ಅಂದ್ರೆ, ಫಾರಿನರ್ಸ್ಗೆ ನಾ ರೊಕ್ಕ ಕೊಡಾಕತ್ತಿದ್ದೆ. ಅದು ಶೈಲು ನೋಡಿ ಭಾಳ ಖುಷಿಯಾಗಿ ಹೋಗ್ಬಿಟ್ಲಿ. ಹಾ, ನಿನ್ ಕ್ಯಾರೆಕ್ಟರ್ ನಂಗೆ ಕರೆಕ್ಟಾಗಿ ಅರ್ಥ ಆಗ್ಲಿಲ್ಲ. ಆದ್ರೆ ನೀನ್ ನೋಡಿದ್ರೆ ನಿಂಗೆ ಮನುಷ್ಯತ್ವ ಇದೆ ಅನ್ಸುತ್ತೆ. ಮನುಷ್ಯತ್ವನ ಮಾವಿನಕಾಯ. ನಾನು ಮುಂದಿನ ಸೀನ್ ನೋಡಿದ್ರೆ ನನ್ನ ಕ್ಯಾರೆಕ್ಟರ್ ನಿನಗೆ ಕರೆಕ್ಟಾಗಿ ಗೊತ್ತಾಗ್ತೈತಿ. ಅಕ್ಕಾರ ಕಿಡ್ನಿ ಸ್ಟೋನ್ ಪ್ರಾಬ್ಲಮ್ ಐತ್ರಿ, ಆಪ್ರೇಷನ್ ರೊಕ್ಕ ಇಲ್ರಿ. ಥ್ಯಾಂಕ್ ಯು ರೀ. ಆಪ್ರೇಷನ್ ಪ್ರಾಬ್ಲಮ್, ಥ್ಯಾಂಕ್ ಯು ರೀ. ಕಿಡ್ನಿ ಸ್ಟೋನ್ ಪ್ರಾಬ್ಲಮ್, ನೋ ಆಪ್ರೇಷನ್ ಮನಿ. ಥ್ಯಾಂಕ್ ಯು ಅಣ್ಣಾರ, ರೊಕ್ಕ. ಥ್ಯಾಂಕ್ ಯು ರೀ ಸರ್. ಶೈಲು ನನ್ನ ಲೈಫ್ನಾಗ ಬಂದ ಮೇಲೆ ದಿನಾ ದೀಪಾವಳಿ ಆಗೈತಿ. ಮುಂದೆ ATM, ಹಿಂದೆ ನಾನು. ಅದು ಯಾವ ಜನ್ಮದಾಗ ಪುಣ್ಯ ಮಾಡಿದ್ನು ಅಂತ ಹುಡುಗಿ ನನಗೆ ಸಿಗಾಕ ಯಾರಿಗೆ ಇರ್ಲಿಪ್ಪ. ಯಾರಿಗೂ ಇಂಥ ಸುಖ ಕೊಟ್ಟಾನೋ ಇಲ್ಲೋ ದೇವ್ರಿಗೆ ಗೊತ್ತಿಲ್ಲ. ಒಟ್ಟು ನನಗಂತೂ ಕೊಟ್ಟುಬಿಟ್ಟ ನೋಡಪ್ಪ ದೇವ್ರ.